ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ವೆಲ್ಕಮ್ ಟು ಸೌಮ್ಯ ಮಂಜು ವ್ಲಾಗ್ಸ್. ಇವತ್ತು ನಾನು ಏರ್ಪೋರ್ಟ್ಗೆ ಹೋಗಿದ್ದು ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಾನು ಏರ್ಪೋರ್ಟ್ಗೆ ಎಂಟ್ರಿ ಆದೆ. ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರೋದ್ರಿಂದ ನಾವು 3.5 ಅವರ್ಸ್ ಮೊದಲೇ ಇರಬೇಕು ಏರ್ಪೋರ್ಟಲ್ಲಿ. ಆಲ್ಮೋಸ್ಟ್ ನಾನು ಒಂದು 9:30 ಅಷ್ಟರಲ್ಲ ನಾನು ಏರ್ಪೋರ್ಟ್ಗೆ ರೀಚ್ ಆಗಿಬಿಟ್ಟಿದೆ. ಅಲ್ಲೆಲ್ಲ ವೆರಿಫಿಕೇಷನ್ ಎಲ್ಲ ಮಾಡಿಸ್ಬೇಕಿತ್ತು, ಹಾಗಾಗಿ ನಾನು ವೆರಿಫಿಕೇಷನ್ಗೆ ಹೋಗಿ ನಿಂತ್ಕೊಂಡಿದ್ದೆ. ಆಲ್ಮೋಸ್ಟ್ ವಾಯ್ಸ್ ಓವರ್ನ ನಾನು ಇದರಲ್ಲಿ ಅಲ್ಲಲ್ಲಿ ಕೊಡಲ್ಲ, ಯಾಕಂದರೆ ಹೆಂಗಿದೆ ವೀಡಿಯೋಸ್ ಹಂಗೆ ಆಗೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಲಗೇಜ್ ಎಲ್ಲ ವೆರಿಫಿಕೇಷನ್ ಆಯಿತು. ಮತ್ತು ಅಲ್ಲಿ ವೆಯ್ಟ್ ಚೆಕ್ ಮಾಡಿಸ್ಬೇಕಿತ್ತು. ಸೊ 23 kg ಪರ್ ಬ್ಯಾಗ್ ವೆಯ್ಟ್ ಲಿಮಿಟೆಡ್ ಇರುತ್ತೆ, ಹಾಗಾಗಿ ನಂದು ಸ್ವಲ್ಪ ಜಾಸ್ತಿನೇ ಇತ್ತು. 23 kg ಎರಡಾಗಿದ್ದು, ಮತ್ತು ಅನದರ್ ಹ್ಯಾಂಡ್ ಬ್ಯಾಗ್ 7 kg ಲಿಮಿಟೆಡ್. ಅದಾದ್ಮೇಲೆ ಮತ್ತೆ ಇನ್ನೊಂದು 23 kg ಏನೋ ಇತ್ತು, ಅದಕ್ಕೆ ಅಮೌಂಟ್ನ ನಾನು ಪೇ ಮಾಡಿಬಿಟ್ಟು ಆಲ್ಮೋಸ್ಟ್ ಅರೌಂಡ್ 33,800 ಸಮಥಿಂಗ್ ಏನೋ ಅಮೌಂಟ್ನ ನಾನು ಪೇ ಮಾಡಿಬಿಟ್ಟು ಅಲ್ಲಿಂದ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಅವರು ಟಿಕೆಟ್ ಮತ್ತು ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟರು. ಸೊ ಅದನ್ನು ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ. ತುಂಬ ವೆರಿಫಿಕೇಷನ್ ಇರುತ್ತೆ. ನ್ಯಾಷನಲ್ ಟ್ರಾವೆಲ್, ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಆ್ಯಂಡ್ ಲೋಕಲ್ ಅಂತ ಸೆಕ್ಷನ್ಸ್ ಇರುತ್ತೆ. ಸೊ ಅದು ತಕ್ಕಂಗೆ ನಾವು ವೆಯ್ಟಿಂಗ್ ಅಂದರೆ ನಾರ್ಮಲಾಗಿ ಲೋಕಲಲ್ಲೇ ಟ್ರಾವೆಲ್ ಮಾಡಿದ್ರೆ 1.5 ಅವರ್ಸ್ ಸಾಕು ನಾವು. ಸೊ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರೋದ್ರಿಂದ ತುಂಬ ಬೇಗ ಹೋಗಬೇಕಿತ್ತು. ಆಲ್ಮೋಸ್ಟ್ 3.5 ಅವರ್ಸ್ ಮೇಲೆ ನಾನು ಅಲ್ಲಿ ವೆಯ್ಟಿಂಗಲ್ಲಿದ್ದೆ. ಸೊ ಎಲ್ಲನೂ ವೆರಿಫಿಕೇಷನ್ ಎಲ್ಲ ಆಯಿತು. ಸೊ ನಾನು ಬೆಂಗಳೂರು ಟು ಇಥೋಪಿಯಾಗೆ ನಾನು ಹೋಗ್ತಾಯಿದ್ದೀನಿ, ಫ್ಲೈಟ್ ಎಂಟ್ರಿ ಆಗ್ತಾಯಿದ್ದೀನಿ ಎಲ್ಲ ಮುಗಿಸ್ಕೊಂಡು. ಅದಾದ ನಂತರ ಫ್ಲೈಟ್ ಒಳಗಡೆ ಎಂಟ್ರಿ ಇತ್ತು. ತಕ್ಷಣ ನಾನು ಇಥೋಪಿಯಾಗೆ ರೀಚ್ ಆಗಬೇಕಿತ್ತು. ಸೊ ನನಗೆ 2 ಫ್ಲೈಟ್ ಇದೆ, ಬೆಂಗಳೂರು ಟು ಇಥೋಪಿಯಾ, ಮತ್ತು ಇಥೋಪಿಯಾದಲ್ಲಿ 2 ಅವರ್ಸ್ ಆದಮೇಲೆ ಇಥೋಪಿಯಿಂದ ಮತ್ತೆ ನಾನು ಆಫ್ರಿಕಾಕ್ಕೆ ಹೋಗಬೇಕಿತ್ತು. ನೈಟ್ ಟ್ರಾವೆಲಿಂಗ್ ಇತ್ತು. 2:32 ಮಾರ್ನಿಂಗ್ 6 o'clock ನಾನು ಲ್ಯಾಂಡಿಂಗ್ ಆಗ್ತಾಯಿದ್ದೆ. ಸೊ ರ್ಯಾಂಡಮ್ ಆಗಿರುತ್ತೆ ಇದು ವಿಡಿಯೋ, ಏನು ವಾಯ್ಸ್ ಓವರ್ ಏನಷ್ಟು ಕೊಟ್ಟಿರಲ್ಲ. ನೈಟು ಟಯರ್ಡ್ ಆಗಿರೋದ್ರಿಂದ ಎಲ್ಲ ಮಲ್ಕೊಂಬಿಟ್ಟೆ. ನೈಟ್ ಅಷ್ಟು ವೀಡಿಯೋ ನಾನು ಮಾಡಲಿಲ್ಲ, ಮಾರ್ನಿಂಗ್ ನಾನು ಮಾಡಿದೆ. ಯಾಕಂದರೆ ನೈಟ್ ಟೈಮು ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ಹೋದ ತಕ್ಷಣ ಮಲ್ಕೊಂಬಿಟ್ಟಿದ್ದೆ. ಅಲ್ಲಿ ಫುಡ್ ಕೊಟ್ಟರು, ಬಟ್ ನಾನು ಫುಡ್ ತಿನ್ನಲಿಲ್ಲ. ನಾನ್ ವೆಜ್ ಇತ್ತು. ಸೊ ಥರ್ಸ್ಡೇ ಆಗಿತ್ತು ಅವತ್ತು ಮಿಡ್ನೈಟು, ನಾನು ತಿನ್ನಲಿಲ್ಲ ನಾನ್ ವೆಜ್ಜು, ಹಾಗಾಗಿ ನಾನು ಫುಡ್ ಆ್ಯಡ್ ಮಾಡಲಿಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೊಂಡಾದ್ಮೇಲೆ ಸೊ ನಿದ್ದೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟು ಎಲ್ಲ ಎಂಟ್ರಿ ಆಗೋಷ್ಟರಲ್ಲಿ 3 o'clock ಆಗಿತ್ತು ಅನಿಸುತ್ತೆ. ಸೊ ನಿದ್ದೆ ಬರ್ತಾಯಿತ್ತು, ಬಟ್ ನಿದ್ದೆ ಬರ್ತಾ ಇರಲಿಲ್ಲ. ಆದರೂ ನಿದ್ದೆ ಮಾಡಬೇಕು ಅನ್ನೋದು ಮೈಂಡ್ಸೆಟ್ ಇತ್ತು. ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾರ್ನಿಂಗ್ ಆಲ್ಮೋಸ್ಟ್ 6 and 6:20 ಆಲ್ಸೋ ನಾವು ಇದು ಲ್ಯಾಂಡಿಂಗ್ ಆಗ್ತಾಯಿದ್ದು. ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡೆ. ಸ್ವಲ್ಪ 2 minutes ಕ್ಲಿಪ್ಪಿಂಗ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಸೊ ಲ್ಯಾಂಡಿಂಗ್ ಆಗ್ತಾ ಇದೆ. ಒನ್ ಬೈ ಒನ್ ಬಸ್ ಥರ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ, ಹಂಗೇನು ಇದಿನ್ಸಲ್ಲ. ಬಟ್ ಚೆನ್ನಾಗಿತ್ತು. ಲೈಫಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ಹಾಗಾಗಿ. ಬಟ್ ನಾಟ್ ಈಸಿ ಅಂತೂ ಯಾವುದೂ ಇಲ್ಲ, ಎಲ್ಲದೂ ಕಷ್ಟನೇ. ಬಟ್ ಸಮ್ಟೈಮ್ಸ್ ಅನಿಸುತ್ತೆ ಎಲ್ಲದೂ ಮನೆ ಅಂತ ಇರೋದಕ್ಕಿಂತ ಟ್ರಾವೆಲ್ ಮಾಡಬೇಕು, ಸೊ ಎಲ್ಲ ನೋಡಬೇಕಲ್ಲ, ಹಂಗಾಗಿ. ಸೊ ನಮ್ಮದು ಲೊಕೇಶನ್ ಬಂತು ಇಥೋಪಿಯಾ. ಸೊ ಲ್ಯಾಂಡಿಂಗ್ ಆಯಿತು. ಹೋಗ್ತಾ ಇದ್ದೀವಿ ಇವಾಗ. ಇಥೋಪಿಯಾ ರೀಚ್ ಆಯಿತು. ಅಲ್ಲಿಂದ ಲಗೇಜಸ್ನ ತೊಗೊಂಡ್ಬಿಟ್ಟು, ಅಂದರೆ ಹ್ಯಾಂಡ್ ಬ್ಯಾಗ್ಸ್ ಅಷ್ಟೇ 7 kg ಇರುತ್ತಲ್ಲ, ಅದನ್ನು ನಮ್ಮ ಹತ್ರ ನಾವು ಇಟ್ಕೊಬೇಕು. ಮಿಕ್ಕಿದ್ದು ಎಲ್ಲಂದೂ ಅದು ಫಸ್ಟೇ ನಾವು ಕೊಟ್ಟು ಕಳಿಸ್ಬಿಟ್ಟಿರ್ತೀವಿ.
ಸೊ ಬ್ಯಾಂಗ್ಳೂರ್ ಟು ಯುಥೋಪಿಯಾ ಲ್ಯಾಂಡ್ ಆದ್ವಿ. ಮತ್ತು ಇದು ಯುಥೋಪಿಯಾಯಿಂದ ಮತ್ತೆ ನನಗೆ ಆಫ್ರಿಕಾಕ್ಕೆ ಫ್ಲೈಟ್ ಇದೆ. ಬಟ್ ಆಲ್ಮೋಸ್ಟ್ 2.5 hours ನಾನು ವೆಯ್ಟ್ ಮಾಡಬೇಕು ಯುಥೋಪಿಯಾದಲ್ಲಿ. ಯುಥೋಪಿಯಾಯಿಂದ ನಾವು ಎಷ್ಟೇ ದೂರ, ಸ್ವಲ್ಪ ದೂರ ಆದ್ರೂ ಬಸ್ ಬರುತ್ತೆ, ಅಲ್ಲಿ ಬಸ್ಸಲ್ಲಿ ಹೋಗಲೇಬೇಕು. ಸೊ ಬಸ್ ಹತ್ಕೊಂಡು ಮತ್ತೆ ನಾವು ಯುಥೋಪಿಯಾ ಏರ್ಪೋರ್ಟ್ಗೆ ಒಳಗಡೆ ಎಂಟ್ರಿ ಆಗಿ